ಓದಿನಲ್ಲಿ ಆಸಕ್ತಿ ಇರದ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದು ಹೇಗೆ? ಹಾಗೂ 180 ರೂಪಾಯಿ ಸಂಬಳ ತೆಗೆದುಕೊಳ್ಳುತ್ತಿದ್ದ ಅವರು ಹೇಗೆ 2,000 ಕೋಟಿ ಬಿಸ್ನೆಸ್ಸನ್ನು ಕಟ್ತಾರೆ? ಜೊತೆಗೆ ಡಾಕ್ಟರ್ ಆಗಬೇಕು ಅಂದುಕೊಂಡಿದ್ದ ಅವರಿಗೆ ಅದೊಂದು ಕ್ಷಣ ಅವರ ಕನಸನ್ನು ನುಚ್ಚು ನೂರು ಮಾಡಿದ್ದು ಹೇಗೆ? ಹಾಗೂ ಅವರ ಕಷ್ಟದ ಜೀವನ ಹೇಗಿತ್ತು? ಇವೆಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉಜಾಲದ ಬಳಕೆ ಇತ್ತೀಚೆಗೆ ಕಡಿಮೆ ಆಗಿರಬಹುದು, ಆದರೆ ಕೆಲವು ವರ್ಷಗಳ ಹಿಂದೆ ಯಾರ ಮನೆಯಲ್ಲಿ ಬಿಳಿ ಬಣ್ಣದ ಬಟ್ಟೆಗಳು ಇರ್ತಿದ್ವೋ ಆ ಪ್ರತಿಯೊಂದು ಮನೆಯಲ್ಲಿ ಕೂಡ ಉಜಾಲ ಇರ್ತಾ ಇತ್ತು. ಹಾಗೂ ಬಿಳಿ ಬಟ್ಟೆಯಲ್ಲಿ ಎಂತಹ ಕಲೆ ಇದ್ರೂ 2 ಹನಿ ಉಜಾಲ ಹಾಕಿ ನೀರಲ್ಲಿ ತೊಳೆದು ಬಿಟ್ರೆ ಆ ಬಟ್ಟೆಗಳು ಶುದ್ಧವಾಗಿ ಬಿಳಿ ಬಣ್ಣದಿಂದ ಪಳಪಳ ಅಂತ ಉಳಿಯುತ್ತಿತ್ತು. ಮತ್ತು ಒಂದು ಕಾಲದಲ್ಲಿ ಟಿವಿಯೆಲ್ಲ ಉಜಾಲದ ಅಡ್ವರ್ಟೈಸ್ಮೆಂಟ್ಗಳು ತುಂಬಾ ಬರ್ತಿತ್ತು. ಆದರೆ ತುಂಬ ಜನಕ್ಕೆ ಈ ಉಜಾಲ ಬೆಳೆದು ಬಂದ ಹಾಗೂ ಹುಟ್ಟಿಕೊಂಡ ರೋಚಕ ಕಥೆಯೇ ಗೊತ್ತಿಲ್ಲ. ರಾಮಚಂದ್ರನ್, MP ರಾಮಚಂದ್ರನ್ ಇವರೇ ಉಜಾಲದ ಸೂತ್ರಕರ್ತರು. ಅಂದಹಾಗೆ ಕೇರಳದ ತ್ರಿಶೂರ್ನ ಪುಟ್ಟ ಹಳ್ಳಿಯ ಬಡ ಕುಟುಂಬದಲ್ಲಿ ಹುಟ್ಟಿದ MP ರಾಮಚಂದ್ರನ್ ನಡೆದುಕೊಂಡೇ ಶಾಲೆಗೆ ಹೋಗ್ತಿದ್ರು. ಹಾಗೂ ಶಾಲೆಗೆ ಹೋಗುವಾಗ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಆಗ ಅವರಿಗೆ ಶಾಲೆ ಅಂದರೆ ಒಂದು ರೀತಿಯ ಭಯ. ಹಾಗೆ ಒಂದೊಂದು ಸಲ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಹಠ ಹಿಡಿದು ಕೂತ್ಕೊಬಿಡ್ತಿದ್ರು. ಮತ್ತು ಇದನ್ನು ನೋಡಿದ ಪೋಷಕರಿಗೆ ಭಯ ಆಗುತ್ತೆ. ಕೊನೆಗೆ ರಾಮಚಂದ್ರನ್ ಅವರ ತಂದೆ ತಾಯಿ ಅವರನ್ನ ಬೇರೆ ಶಾಲೆಗೆ ಸೇರಿಸ್ತಾರೆ. ಹಂಗಂತ ಈ ಶಾಲೆಯನ್ನು ತುಂಬಾನೇ ಹತ್ತಿರ ಇರಲಿಲ್ಲ. 4 ಕಿಲೋಮೀಟರ್ ದೂರ ನಡೆದುಕೊಂಡೇ ಹೋಗಬೇಕಿತ್ತು, ಅದು ಕಾಲಿಗೆ ಚಪ್ಪಲಿ ಇಲ್ಲದೆ. ಹಾಗೂ ಪರಿಸ್ಥಿತಿ ಹೇಗಿತ್ತು ಅಂದರೆ ಕೇವಲ 10ನೇ ತರಗತಿಗೆ 3 ಶಾಲೆಯನ್ನು ಬದಲಾಯಿಸಿದ್ರು. ಆದರೆ 10ನೇ ಕ್ಲಾಸ್ಗೆ ಬರುತ್ತಿದ್ದಂತೆ ಆ ಹುಡುಗನ ಮನಸ್ಥಿತಿ ಇದ್ದಕ್ಕಿದ್ದಾಗಿ ಬದಲಾಗುತ್ತದೆ. ಕಲಿಯೋದಕ್ಕೆ ಸ್ವಲ್ಪವೂ ಆಸಕ್ತಿ ಇಲ್ಲದ ಅವರಿಗೆ ಹಠ ಹಿಡಿದು ಕಲಿಯೋದಕ್ಕೆ ಶುರು ಮಾಡ್ತಾರೆ. ನಾನು ಕೂಡ ಏನಾದರೂ ಸಾಧಿಸಲೇಬೇಕು ಅನ್ನೋ ಜಿದ್ದು ಅವರಿಗೆ ಬೆಳೆಯುತ್ತೆ. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರಾಮಚಂದ್ರನ್ ಅವರಿಗೆ ಗಣಿತದಲ್ಲಿ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ. ಮತ್ತು ಈ ಹಠ ಜಿದ್ದಿನಿಂದಲೇ ಅವರು SSLC ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಾರೆ. ಅಂದಿನ ಕಾಲದಲ್ಲಿ ಫಸ್ಟ್ ಕ್ಲಾಸ್ ಬಂತು ಅಂದರೆ ಇವತ್ತಿನ ಫುಲ್ ಮಾರ್ಕ್ಸ್ ಅಂದರೆ ಔಟ್ ಆಫ್ ತೆಗೆದ ಹಾಗೆ. ಹಳ್ಳಿಯಲ್ಲಿ ಸೆಲೆಬ್ರಿಟಿಯಾಗಿ ಬದಲಾಗ್ತಾರೆ. ಸಿಕ್ಕವರು ಇವರನ್ನ ಹೊಗಳಿ ಖುಷಿ ಪಡ್ತಾರೆ. ಮತ್ತು ಇಷ್ಟೆಲ್ಲ ಆಗುವಾಗ ಅದೊಂದು ಆಸೆ ಚಿಗುರೊಡೆಯುತ್ತೆ. ಅದೇನು ಅಂದರೆ ಡಾಕ್ಟರ್ ಆಗುವ ಕನಸು. ಹೀಗಾಗಿ PUCಯಲ್ಲಿ ವಿಜ್ಞಾನ ವಿಭಾಗ ಆರಿಸ್ಕೊಳ್ತಾರೆ. ಮಾರ್ಕ್ಸ್ ಚೆನ್ನಾಗಿತ್ತು, ಸೈನ್ಸ್ಗೆ ಅಡ್ಮಿಷನ್ ಆಗೋದು ಏನು ಕಷ್ಟ ಆಗೋದಿಲ್ಲ ಅಂದಿಕೊಳ್ತಾರೆ. ಆದರೆ PUC ಮುಗಿಯುವಾಗ ರಾಮಚಂದ್ರನ್ ಅವರು ಅಂದುಕೊಂಡಿದ್ದು ಆಗೋದಿಲ್ಲ. PUC ಎಕ್ಸಾಮ್ ರಿಸಲ್ಟ್ ಬಂದಾಗ ಅವರಿಗೆ ಬಂದಿದ್ದು ಕೇವಲ 40% ಮಾರ್ಕ್ಸ್ ಮಾತ್ರ. ಹಾಗೂ ಅಲ್ಲಿಗೆ ಡಾಕ್ಟರ್ ಆಗಬೇಕು ಅನ್ನೋ ಕನಸು ನುಚ್ಚು. PUCಯಲ್ಲಿ ಸೈನ್ಸ್ ಮಾಡಿದ ಅವರು ಮುಂದೆ ಏನು ಮಾಡ್ತಾರೆ ಹೇಳಿ? ತುಂಬ ಜನ BSc ಮಾಡ್ತಾರೆ. ಆದರೆ ರಾಮಚಂದ್ರನ್ ಅವರು ತೆಗೆದುಕೊಂಡ ಅಂಕಗಳಿಗೆ ಯಾವ ಕಾಲೇಜ್ನಲ್ಲಿ ಕೂಡ ಸೀಟ್ ಸಿಗೋದಿಲ್ಲ. ಎಲ್ಲೂ ಸೀಟ್ ಸಿಗದೆ ಕೊನೆಗೆ ಒಂದು ಕಾಲೇಜ್ನಲ್ಲಿ BComಗೆ ಸೇರ್ಕೊಳ್ತಾರೆ. ಇದು ವಿಧಿ ಇಲ್ಲದೆ ಸೇರಿದ ವಿಭಾಗ. ಅಂದುಕೊಂಡಿದ್ದ ಗುರಿ ಸೇರಲು ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ಏನಾದರೂ ಮಾಡಿದ್ರಾಯ್ತು ಅಂತ BCom ಮುಗಿಸ್ತಾರೆ. ನಂತರ ಉನ್ನತ ಶಿಕ್ಷಣದ ಬಗ್ಗೆ ಯೋಚನೆ ಮಾಡಿದ ಅವರು ಕೋಲ್ಕತ್ತಾಗೆ ಹೋಗಿದ್ದು ಕೂಡ ಇದೆ. ಆದರೆ ಅಲ್ಲಿಗೆ ಹೋದಾಗ ಕಾಣಿಸಿಕೊಂಡ ಜ್ವರ ಆ ಕನಸಿಗೂ ಕೂಡ ಎಳ್ಳು ನೀರು ಬಿಡುತ್ತೆ. ಕೊನೆಗೆ ಜಾಬ್ ಸೇರೋದು ಮಾತ್ರ ಉಳಿದಿದ್ದ ಒಂದೇ ಒಂದು ದಾರಿ. ಕೆಲಸ ಬೇಕಲ್ಲ ಅಂತ ದಾರಿ ಹುಡುಕುತ್ತಿದ್ದ ಅವರಿಗೆ ಕಂಡಿದ್ದು ಮುಂಬೈನ ದಾರಿ. ಅಲ್ಲಿ ಅವರ ಕೆಲವು ಸಂಬಂಧಿಕರು ಕೂಡ ಇದ್ದರು. ಮತ್ತು ಹೀಗಾಗಿ ಮುಂಬೈಗೆ ಹೋಗಿ ಕೆಲಸ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಹಂಗಂತ ಸಂಬಂಧಿಕರ ಮನೆಯಲ್ಲಿ ಜಾಗ ಇರೋದು. ಆಗ 6 ಜನ ಇರುವ ಒಂದು ರೂಮ್ಗೆ ಸೇರ್ಕೊಳ್ತಾರೆ. ಅದು ಅವರಿಗೆ ಕಷ್ಟದ ಜೀವನ ಆಗಿದೆ. ಕೆಲಸ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇಷ್ಟಾಗುವಾಗ ಒಂದು ಕಂಪನಿಯವರೇ ಕಾಲ್ ಮಾಡಿ ಇಂಟರ್ವ್ಯೂಗೆ ಕರೀತಾರೆ. ಇನ್ನೇನು ಇಂಟರ್ವ್ಯೂಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಅವರಿಗೆ ಚಿಕನ್ ಪಾಕ್ಸ್ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಜೀವನದಲ್ಲಿ ಮತ್ತೊಮ್ಮೆ ಅದೃಷ್ಟ ಕೈ ಕೊಟ್ಟಿದೆ. ಅವರ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳು ಎದುರಾದಾಗ ಅವರ
ಮನಸ್ಥಿತಿ ಹೇಗಿರಬೇಕು ನೀವೇ ಹೇಳಿ. ಮತ್ತು ಇದೆಲ್ಲ ಮುಗಿದ ಮೇಲೆ ಒಂದು ಸಣ್ಣ ಕೆಲಸ ಸಿಗುತ್ತೆ, ತಿಂಗಳಿಗೆ 180 ರೂಪಾಯಿ ಸಂಬಳ. 1 ವರ್ಷ ಏನೋ ಈ ಕೆಲಸ ಮಾಡ್ತಾರೆ. ಆದರೆ ಇದೇ ಕೆಲಸ ಮಾಡ್ತಾ ಇದ್ರೆ ಭವಿಷ್ಯ ಇಲ್ಲ ಅನ್ನೋದು ಅವರಿಗೆ ಬೇಗ ಅರ್ಥವಾಗಿ ಬಿಟ್ಟಿದೆ. ಈಗಿರುವಾಗ ಅದೊಂದು ಕಾಲ್ ಬರುತ್ತೆ, ಅದು ಫಾರ್ಮೆಟಿಕಲ್ ಕಂಪ್ನಿಯಿಂದ ಬಂದ ಕಾಲ್. ಮತ್ತು ಕೊನೆಗೆ ಅದೇ ಕಂಪನಿಯಲ್ಲಿ ಅವರಿಗೆ ಕೆಲಸ ಕೂಡ ಸಿಗುತ್ತೆ. ಅದು ಅಕೌಂಟೆಂಟ್ ಕೆಲಸ. ಈ ಕೆಲಸದಲ್ಲಿ ತುಂಬಾ ಕಲಿಯೋದಕ್ಕೆ ಸಿಗುತ್ತೆ. ಒಂದು ಪ್ರಾಡಕ್ಟ್ ಯಾವ ರೀತಿ ಸೇಲ್ ಆಗುತ್ತೆ ಮತ್ತು ಯಾವ ರೀತಿ ಡಿಸ್ಪ್ಯಾಚ್ ಆಗುತ್ತೆ ಅನ್ನೋದು ಎಲ್ಲ ಅವರು ಇಲ್ಲೇ ಕಲಿತಾರೆ. ಹಾಗೂ ಇಲ್ಲಿ ತುಂಬಾ ಖುಷಿಪಟ್ಟು ಕೆಲಸ ಮಾಡ್ತಾರೆ. ಎಲ್ಲಿಯವರೆಗೂ ಅಂದರೆ ಇದು ನನ್ನದೇ ಕಂಪನಿ ಅನ್ನೋ ಥರ ಕೆಲಸ ಮಾಡ್ತಾರೆ. ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಾಗಲೇ ಅವರಿಗೆ ಮದುವೆ ಆಗುತ್ತೆ, ಮಕ್ಕಳು ಕೂಡ ಆಗುತ್ತೆ. ಇನ್ನೇನು ನನ್ನ ಲೈಫ್ ಸೆಟಲ್ ಆಯಿತು ಅಂತ ರಾಮಚಂದ್ರನ್ ಅಂದುಕೊಂಡಿದ್ರು. ಆದರೆ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾಯ್ದಿರುತ್ತೆ. ಕೆಲಸ ಮಾಡುತ್ತಿದ್ದ ಕಂಪನಿ ಇದ್ದಕ್ಕಿದ್ದ ಹಾಗೆ ಕ್ಲೋಸ್ ಆಗುತ್ತೆ. ಆಗ ಅವರಿಗೆ ನಿಂತ ನೆಲವು ಕುಸಿದ ಹಾಗೆ ಅನುಭವ ಆಗಿತ್ತು. ಮತ್ತು ಬೇರೆ ಯಾವುದೇ ಆದಾಯ ಮಾರ್ಗ ಅವರ ಬಳಿ ಇರಲಿಲ್ಲ. ಹೆಂಡತಿ ಮಕ್ಕಳನ್ನ ಸಾಕಬೇಕು, ಜೀವನ ಮುಂದೇನು ಅನ್ನೋ ಪ್ರಶ್ನೆ ಅವರನ್ನು ಕಾಡುತ್ತಿತ್ತು. ಇಂಥ ಸಮಯದಲ್ಲಿ ಬಿಸ್ನೆಸ್ ಮಾಡುವ ಐಡಿಯಾ ಹೊಳೆಯುತ್ತೆ. ಆದರೆ ಬಿಸ್ನೆಸ್ ಮಾಡೋದು ಅಷ್ಟು ಸುಲಭನ? ಅದಕ್ಕೆ ಬಂಡವಾಳ ಬೇಕು ಅಷ್ಟೇ ಅಲ್ಲ, ಏನು ಬಿಸ್ನೆಸ್ ಮಾಡೋದು ಅಂತ ಯೋಚನೆ ಬೇಕಲ್ಲ. ಆಗ ಅವರ ತಲೆಗೆ 7ನೇ ಕ್ಲಾಸ್ನಲ್ಲಿ ನಡೆದ ಅದೊಂದು ಘಟನೆ ನೆನಪಾಗುತ್ತೆ. 7ನೇ ಕ್ಲಾಸಿನಲ್ಲಿ ಇರುವಾಗ ಒಂದು ಸಲ ಅವರ ತಾಯಿಗೆ ಹುಷಾರಿರೋದಿಲ್ಲ. ಹೀಗಾಗಿ ರಾಮಚಂದ್ರನ್ ಅವರೇ ಬಟ್ಟೆಗಳನ್ನ ಒಗಿಬೇಕಿತ್ತು. ಆಗ ಕೇರಳದಲ್ಲಿ ಹೆಚ್ಚಾಗಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸ್ತಿದ್ರು. ಹಾಗೂ ಈ ಸಂದರ್ಭದಲ್ಲಿ ಒಂದು ನೀಲಿ ಬಣ್ಣದ ಪೌಡರ್ ಬರ್ತಾ ಇತ್ತು. ಅದರಲ್ಲಿ ಆಕೆ ಎಷ್ಟೇ ಉಜ್ಜಿದ್ರೂ ಬಟ್ಟೆಯ ಕೊಳೆ ಮಾತ್ರ ಹೋಗ್ತಿರಲಿಲ್ಲ. ಇದೇ ಘಟನೆ ಅವರ ತಲೆಯಲ್ಲಿ ಹೊಳೆಯುವುದು. ಯಾಕೆ ನಾನೀಗ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬಾರದು ಅನ್ನೋ ಪ್ರಶ್ನೆ ಅವರ ತಲೆಯಲ್ಲಿ ಮೂಡುತ್ತೆ. ಮತ್ತು ನಾನು ಯಾಕೆ ಬಿಳಿ ಬಟ್ಟೆಯನ್ನು ಶುಭ್ರ ಮಾಡುವ ಉಪಾಯ ಮಾಡಬಾರದು ಅಂತ ಯೋಚಿಸಿದ ಅವರು ಅದಕ್ಕಾಗಿ ಕೆಲವೊಂದು ಬುಕ್ಸನ್ನು ಓದೋಕ್ಕೆ ಶುರು ಮಾಡ್ತಾರೆ. ಒಂದು ಕೆಮಿಕಲ್ ಬುಕ್ ಓದಿದ ಇವರು ತಾನು ಏನು ಬಿಸ್ನೆಸ್ ಮಾಡಬೇಕು ಅನ್ನೋ ಪೂರ್ತಿ ಮಾಹಿತಿ ಸಿಗುತ್ತೆ. ಮತ್ತು ಅದರ ಬಗ್ಗೆ ಇನ್ನೂ ಹೆಚ್ಚು ರಿಸರ್ಚ್ ಮಾಡಿ ಪ್ರಾಡಕ್ಟನ್ನು ರೆಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಅದರ ಫಾರ್ಮುಲಾ ಕೂಡ ಅವರಿಗೆ ಸಿಗುತ್ತೆ. ಕೊನೆಗೆ ಹಲವು ಪ್ರಯತ್ನಗಳ ಬಳಿಕ ಲಿಕ್ವಿಡ್ ತಯಾರಿಕೆಯಲ್ಲಿ ಸಕ್ಸಸ್ ಆಗ್ತಾರೆ. ಹಾಗೆ ತಯಾರಾದ ಲಿಕ್ವಿಡೇ ಉಜಾಲ, ಬಟ್ಟೆ ಬೆಳ್ಳಗಾಗಿಸುವ ಉಜಾಲ. ಉಜಾಲ ಏನೋ ರೆಡಿ ಆಗುತ್ತೆ, ಜನರಿಗೆ ಇಷ್ಟವಾಗಬೇಕಲ್ವಾ? ಅದಕ್ಕಾಗಿ ಕೆಲವೊಬ್ಬರ ಬಳಿ ಅಭಿಪ್ರಾಯ ಕೇಳೋದಕ್ಕೆ ಹೋಗ್ತಾರೆ. ಆಗ ನೋಡಿದವರೆಲ್ಲ ಅಪ್ಪ ಏನಿದು ಅದ್ಭುತವನ್ನೇ ಸೃಷ್ಟಿ ಮಾಡಿದೆಯಲ್ಲ ಅಂತ ಶಬಾಷ್ ಅಂತಾರೆ. ಆಗ್ಲೇ ರಾಮಚಂದ್ರನ್ ಎದೆಯಲ್ಲಿ ಕಾನ್ಫಿಡೆನ್ಸ್ ಅನ್ನು ಕಿಡಿ ಹತ್ತಿಕೊಂಡಿರುತ್ತೆ. ನಂತರ ಉಜಾಲ್ ಬಾಟಲ್ನ ಡಿಸೈನ್ ಆಗುತ್ತೆ. ಇನ್ನು ಕಂಪನಿಗೆ ಒಂದು ಹೆಸರು ಇಡಬೇಕಲ್ಲ, ಅದಕ್ಕೆ ತನ್ನ ಮಗಳ ಹೆಸರೇ ಇಡ್ತಾರೆ. ಅದು ಜ್ಯೋತಿ ಲ್ಯಾಬ್ರೇಟರೀಸ್ ಅಂತ ಫೇಮಸ್ ಕೂಡ ಆಗುತ್ತೆ. ಉಜಾಲವನ್ನ ಜನರ ಬಳಿ ತಲುಪಿಸಬೇಕು, ಅದಕ್ಕಾಗಿ ಮಾರ್ಕೆಟಿಂಗ್ ಮಾಡಬೇಕಲ್ವಾ? ಮಾರ್ಕೆಟಿಂಗ್ ಮಾಡೋದಕ್ಕೂ ಟಿವಿ ಚಾನೆಲ್ನ ಆಯ್ಕೆ ಮಾಡ್ಕೊಳ್ತಾರೆ. ಮಲಯಾಳಂ ಚಾನೆಲ್ ಒಂದರಲ್ಲಿ ಉಜಾಲದ ಅಡ್ವರ್ಟೈಸ್ಮೆಂಟ್ ನೀಡ್ತಾರೆ. ಇನ್ನು ಪ್ರಾಡಕ್ಟ್ ಲಾಂಚ್ ಆಗದೆ ಅಡ್ವರ್ಟೈಸ್ಮೆಂಟ್ಗೆ ದುಡ್ಡು ಹೊಂದಿಸೋದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಅದೇಗೋ ಮಾಡಿ ಅದಕ್ಕೆ ಹಣ ಅಡ್ಜಸ್ಟ್ ಮಾಡಿಬಿಡ್ತಾರೆ. ಮುಂದೆ ಸಣ್ಣದೊಂದು ಕಂಪನಿ ಮಾಡಿ 6 ಜನ ಉದ್ಯೋಗಿಗಳನ್ನು ಕಂಪನಿಗೆ ಸೇರಿಸ್ಕೊಳ್ತಾರೆ. ಆಗ ಉದ್ಯೋಗಿಗಳು ಕಂಪನಿಯಲ್ಲಿ ಕೆಲಸ ಮಾಡೋ ಜೊತೆಗೆ ಉಜಾಲವನ್ನು ಸೇಲ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಿದ್ರು. ಮತ್ತು ಹೋಗ್ತಾ ಹೋಗ್ತಾ ಉಜಾಲದ ಬೇಡಿಕೆ ಹೆಚ್ಚಾಗುತ್ತೆ. ಉಜಾಲ ಉಜ್ವಲ ಸ್ಥಾನ ಪಡೆಯೋದು ಶುರು ಮಾಡುತ್ತೆ. ರಾಮಚಂದ್ರನ್ ಅವರು ಮಾರ್ಕೆಟಿಂಗ್ ಬಗ್ಗೆ ಕೂಡ ತುಂಬಾನೇ ಗಮನ ಹರಿಸ್ತಿದ್ರು. ಆಗ ಉಜಾಲ ಅನ್ನೋ ಅಡ್ವರ್ಟೈಸ್ಮೆಂಟ್ ಅಂತೂ ತುಂಬಾನೇ ಹಿಟ್ ಆಗಿತ್ತು. ನೋಡುತ್ತಲೇ ಇಡೀ ಭಾರತೀಯ ಮಾರ್ಕೆಟನ್ನೇ ಉಜಾಲ ಕಂಪನಿ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಮತ್ತು ಉಜಾಲದಿಂದ ಶುರುವಾದ ಈ ಕಂಪನಿ ಮುಂದೆ ಹೋಗ್ತಾ ಬೇರೆ ಬೇರೆ ರೂಪವನ್ನು ಪಡೆಯುತ್ತಾ ನಂತರ ಡಿಟರ್ಜೆಂಟ್ ತಯಾರಿ ಮಾಡುತ್ತಿದ್ದ ಹೆಂಗೋ ಕಂಪನಿಯನ್ನು ಖರೀದಿ ಮಾಡ್ತಾರೆ. ಉಜಾಲ ವಾಷಿಂಗ್ ಪೌಡರ್ ಅನ್ನು ರೆಡಿ ಮಾಡ್ತಾರೆ. ಅಷ್ಟೇ ಅಲ್ಲ, ಮ್ಯಾಕ್ಸೋ ಕಾಯಿಲ್ ಕೂಡ ಇವರಿದೆ.
ಹಾಗೂ ಎಕ್ಸೋ ಡಿಶ್ ವಾಶ್ ಕೂಡ ಇವರದೇ, ಎಕ್ಸೋ ಸೋಪ್ ಕೂಡ ಇವರದೇ, ವಾಷಿಂಗ್ ಸ್ಪ್ರಿಲ್ ಕೂಡ ಇವರದೇ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಇವತ್ತಿಗೆ ಇವರದು ದೇಶದ ಮೂಲೆ ಮೂಲೆಯಲ್ಲಿ ಒಟ್ಟು 12 ಫ್ಯಾಕ್ಟರಿಗಳನ್ನ ಉಜಾಲ ಅಂದ್ರೆ ಜ್ಯೋತಿ ಲ್ಯಾಬೊರೇಟರಿ ಸಂಸ್ಥೆ ಹೊಂದಿದೆ. ಈ ಕಂಪನಿಯ ವಾರ್ಷಿಕ ಆದಾಯ ಈಗ ಬರೋಬ್ಬರಿ 2,000 ಕೋಟಿ ರೂಪಾಯಿ ಮತ್ತು ಮನಸ್ಸು ಮಾಡಿದ್ರೆ 180 ರೂಪಾಯಿ ದುಡಿಯುತ್ತಿದ್ದ ವ್ಯಕ್ತಿಯು ಕೂಡ ಸಾವಿರ ಕೋಟಿ ಸಂಪಾದಿಸಬಹುದು ಅನ್ನೋದಕ್ಕೆ ಇವರೇ ಉದಾಹರಣೆ. ಮತ್ತು ನಿಮಗೆ ಯಾವತ್ತಾದರೂ ಈ ಥರ ಹೊಸ ಬಿಸ್ನೆಸ್ ಮಾಡುವ ಐಡಿಯಾ ಏನಾದರೂ ಬಂದಿದೆಯಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಈ ಪರಿಶ್ರಮಕ್ಕಾಗಿ ನಿಮ್ಮಿಂದ ಬಯಸೋದು ಒಂದೇ ಒಂದು ಮೆಚ್ಚುಗೆ ಮಾತ್ರ. ಹಾಗೂ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.